ಮನಸ್ಸಿಗೆ ಬಹಳ ಸಂತೋಷ ತಂದಿದೆ. ನೀವು ಇನ್ನೂ 1 ಗಂಟೆ ಎಲ್ಲರೂ ವಚನಗಳು ಹೇಳಿದ್ರು ನಾನು ಕೂತ್ಕೊಂಡು ಕೇಳ್ತಾ ಇದ್ದೆ. ನನಗೆ ಬೇಜಾರಾಗ್ತಾ ಇರಲಿಲ್ಲ. ಯಾಕೆ ಅಂದರೆ ನನಗೆ ಈ ಮಕ್ಕಳು ಶಾಲೆ ಅಂದರೆ ಬಹಳ ಇಷ್ಟ. ನಾನು ನಮ್ಮ ಸಂಸ್ಥೆಯಲ್ಲಿದ್ದಾಗ ನಮ್ಮ ಕಾರ್ಮಿಕರ ಮಕ್ಕಳಿಗೋಸ್ಕರ ಒಂದು ಶಾಲೆಯನ್ನು ಓಪನ್ ಮಾಡಿದ್ದು. ಬರೀ 6 ಮಕ್ಕಳಿಗೋಸ್ಕರ ಪ್ರಾರಂಭವಾದ ಶಾಲೆ 150 ಮಕ್ಕಳಾಗ್ಬಿಡ್ತು. ಪ್ರತಿದಿನ 3 ಗಂಟೆ ಕಾಲ ಮಕ್ಕಳ ಜೊತೆನೇ ಕಾಲ ಕಳೀತಾ ಇದ್ವು ನಾವು. ಆ ಮಕ್ಕಳು ಇವತ್ತಿನ ದಿನ ಎಲ್ಲರೂ ಯಾರನ್ನು ಕೇಳಿದ್ರು ಡಾಕ್ಟ್ರು, ಇಂಜಿನಿಯರು, ಅಮೇರಿಕಾದಲ್ಲಿದ್ದೀವಿ, ಅಲ್ಲಿದ್ದೀವಿ, ಇಲ್ಲಿದ್ದೀವಿ ಅಂದಾಗ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಮನಸ್ಸಿಗೆ. ಆ ಥರ ನೀವೆಲ್ಲರೂ ಶಿಕ್ಷಕರನ್ನು ಗೌರವಿಸ್ಬೇಕು, ತಂದೆ ತಾಯಿಗಳ ಮಾತನ್ನು ಗೌರವಿಸ್ಬೇಕು, ತುಂಬ ಚೆನ್ನಾಗಿ ಓದಬೇಕು. ನಿಮ್ಮ ಧ್ಯೇಯನೇನ ಚೆನ್ನಾಗಿ ಓದಿ ನನ್ನ ಕಾಲ ಮೇಲೆ ನಾನು ನಿಲ್ತೀನಿ ಅನ್ನೋ ಥರ ಆಗಬೇಕು. ಯಾವತ್ತೂ ಇನ್ನೊಬ್ಬರಿಗೆ ಇದಾಗಬಾರ್ದು. ಅರ್ಥ ಆಯ್ತಾ? ಹೀಗೇಳಿ ಮಕ್ಕಳೇ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ಈ ತಿಂಗಳು ನನ್ನ ಮೊಮ್ಮಗಳ ಬರ್ತ್ಡೇ ಆದ್ದರಿಂದ ನಿಮ್ಮೆಲ್ರಿಗೂ ಸ್ವೀಟ್ ತಂದಿದ್ದೀನಿ ಮಕ್ಕಳಿಗೆಲ್ಲ ಕೊಡೋಕ್ಕೆ. ನಿಮ್ಮನ್ನು ನೋಡಿನೇ ನಂಗೆ ತುಂಬ ಸಂತೋಷ ಆಯಿತು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ.